ಸೊ ಸರ್ ಹುಳಿಮಾವು ಇಂದ ಬಂದಿದ್ದಾರೆ. ಸರ್ ನಮಸ್ತೆ ಸರ್. ನಮಸ್ತೆ ಸರ್, ನೀವು HD ಕ್ಲಿಯರ್ ಹಾಕಿಸ್ಕೊಂಡಿದ್ದೀರಾ ಅಲ್ವಾ? ಸೊ ನೀವು ಯಾವ್ದ್ರಲ್ಲಿ ನೋಡಿದ್ರಿ ಅಥವಾ ಯಾರು ರೆಫರ್ ಮಾಡಿದ್ರ ನಿಮ್ಗೆ? ಇಲ್ಲ, ನನ್ನ ಫ್ರೆಂಡ್ ಒಬ್ಬ ಇದ್ದಾರೆ, ಪ್ರವೀಣ್ ಅಂತ. ಅವರು ನಾನು ಇನ್ನೇ ಮೊಬೈಲ್ ತಗೊಂಡೆ, ಫಸ್ಟ್ ಅವರಿಗೆ ಕಾಲ್ ಮಾಡಿದೆ, ಇದಕ್ಕೊಂದು ಪ್ರೊಟೆಕ್ಟ್ ಹಾಕ್ಸೋಣ ಅಂತ. ಸೊ ಅವನು ಇಲ್ಲಿದೆ ಲೊಕೇಶನ್ ಹೇಳ್ದ, ಅವರೇ ಕಳ್ಸಿರೋದು. ಹೋಗು, ಬೆಸ್ಟ್ ಇದೆ, ಚೆನ್ನಾಗಿದೆ, ಸರ್ವಿಸು ಚೆನ್ನಾಗಿದೆ ಅಂತ ಹೇಳಿದ್ರು. ನಾನು ಆಕ್ಚುಲಿ HSR ಗೆ ಹೋಗ್ತಾ ಇದ್ದೆ. ಅಲ್ಲಿಗೆ ಇಲ್ಲಿಗೆ ಕಂಪೇರ್ ಮಾಡಿದ್ರೆ ಡಿಫ್ರೆನ್ಸ್ ಇದೆ ತುಂಬಾನೇ. ಪ್ರೈಸ್ ವೈಸ್ ಆಲ್ಸೋ ಡಿಫ್ರೆನ್ಸ್ ಇದೆ, ಬಟ್ ಇಲ್ಲಿ ವರ್ತ್ ನನಗೆ. ಇವಾಗ ಸ್ಟಾಕ್ಸ್ ತುಂಬಾ ಖುಷಿ ಆಗ್ತಾ ಇದೆ ಇದು. ಓಕೆ, ರೆಫರ್ ಮಾಡಿ. ಹಾಗಾದ್ರೆ ಅವ್ರು ಯೂಸ್ ಮಾಡ್ತಾ ಇದ್ದಾರೆ, ಅದು ಚೆನ್ನಾಗಿ ಅನ್ನಿಸ್ತೇನೆ ನಿಮಗೆ ರೆಫರ್ ಮಾಡಿರೋ ಅಂತ. ಹೌದೌದು. ಸೊ ಅವರು HD ಕ್ಲಿಯರ್ ಹಾಕಿಸ್ಕೊಂಡಿದ್ದಾರೆ, ಅಂದ್ರೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಹೌದೌದು. ಓಕೆ ಸರ್, ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಇವಾಗ UV ಗ್ಲಾಸ್ ಎಲ್ಲ ಯೂಸ್ ಮಾಡ್ತಾ ಇರ್ತಾರೆ, ಸ್ಕ್ರೀನ್ ಗಾರ್ಡ್ ಎಲ್ಲ. ಸೊ ಸ್ಕ್ರೀನ್ ಪ್ರೊಟೆಕ್ಟರ್ ಬೆಸ್ಟ್ ಅಂತ ಹೇಳ್ತೀರಾ ಅಥವಾ ಗ್ಲಾಸ್ ಟೈಪ್ ಆಫ್ ಗಾರ್ಡ್ ಗಳು ಬೆಸ್ಟ್ ಅಂತ ಹೇಳ್ತೀರಾ ಸರ್? ಸ್ಕ್ರೀನ್ ಪ್ರೊಟೆಕ್ಟರ್ ಬೆಸ್ಟ್. ಯಾಕೆ ಅಂತಂದ್ರೆ ಇವಾಗ ಏನಾಗುತ್ತೆ, ನಾವ್ ಯಾವ್ದು ಈಗ 200 ರೂಪೀಸ್ ನಾವು ಕೊಟ್ಟು ಗ್ಲಾಸ್ ಹಾಕ್ಸ್ತೀವಿ, ಕರೆಕ್ಟಾ? ಕರೆಕ್ಟ್. ಈಗ ಅದು 1.5 ಮಂತ್ ಆದ್ಮೇಲೆ ಆಟೋಮೆಟಿಕ್ಲಿ ಲೈಟ್ ಆಗಾದ್ರೂ ಬ್ರೇಕ್ ಆಗೇ ಆಗುತ್ತೆ. ಅವಾಗ ಮತ್ತೆ ನಾವೇನ್ ಮಾಡ್ತೀವಿ, 200 ರೂಪೀಸ್ ಕೊಟ್ಟೆ ಮತ್ತೆ ಹಾಕ್ಸ್ತೀವಿ, 400 ರೂಪೀಸ್ ಆಯ್ತು. ಇದು ಲೈಫ್ ಟೈಮ್ ಅಲ್ವಾ, ಬೆಟರ್ ಅಲ್ವಾ? ನೀವೇ ಯೋಚನೆ ಮಾಡ್ಬೇಕು. ನಾವೇನಂತೀವಿ, ಓ ಬಿಡಿ ಪರವಾಗಿಲ್ಲ, ಏನು ರೋಡ್ ಸೈಡ್ ಹಾಕ್ಸ್ಕೋಬಹುದು, ಒಂದು 100 ರೂಪೀಸ್ಗೆ ಹಾಕೊಡ್ತಾರೆ, ನೆಕ್ಸ್ಟ್ 2 ಮಂತ್ ಆದ್ಮೇಲೆ ಮತ್ತೊಂದು ಹಾಕ್ಸ್ಕೋಬಹುದು ಅಂತ ನಾವು ಅನ್ಕೋಬಹುದು. ಬಟ್ ಅಲ್ಲಿ ಎಷ್ಟು ಅಮೌಂಟ್ ಹೋಗುತ್ತೆ ಅಂತ ನಾವು ಯೋಚನೆ ಮಾಡಲ್ಲ, ಕರೆಕ್ಟ್ ಅಲ್ವಾ? ಆಮೇಲೆ ಬ್ರೇಕ್ ಆದಾಗ ಏನಾಗುತ್ತೆ ಗೊತ್ತಾ, ಡಸ್ಟ್ ಎಲ್ಲ ಒಳಗಡೆ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇದು ಬೆಟರ್ ಅಂತ ನನಗೆ ಹೇಳ್ತೀರಾ? ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮಗೂ UV ಗ್ಲಾಸ್ ಮತ್ತೆ ಸ್ಕ್ರೀನ್ ಗಾರ್ಡ್ ಇಂದ ಪ್ರಾಬ್ಲಮ್ ಆಗ್ತಾ ಇದ್ರೆ ನಮ್ಮ ಆಫೀಸ್ಗೆ ವಿಸಿಟ್ ಮಾಡಿ ಸ್ಕ್ರೀನ್ ಪ್ರೊಟೆಕ್ಟರ್ ನ ಒಮ್ಮೆ ಟ್ರೈ ಮಾಡಿ. ಈ ಸ್ಕ್ರೀನ್ ಪ್ರೊಟೆಕ್ಟರ್ ಗೆ ಲೈಫ್ ಟೈಮ್ ವಾರಂಟಿನ ಪ್ರೊವೈಡ್ ಮಾಡ್ತಾ ಇದೀವಿ. ಅಂಡ್ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಬೇಕು ಅಂತ ಹೇಳಿದ್ರೆ ಮೆನ್ಷನ್ ಮಾಡಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ.